ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಟಿವಿ. ನಾನು ನಿಮ್ಮ ಶ್ರೀದೇವಿ. ಸೊ ಇವತ್ತು ನಾವು ಪಾಪರೆಡ್ಡಿ ಪಾಳ್ಯದಲ್ಲಿದ್ದೀವಿ. ವಿನಾಯಕ ಗೆಳೆಯರ ಬಳಕ ಅವರು ಗಣೇಶ ಉತ್ಸವ ನಡೆಸ್ತಿದ್ದಾರೆ, ಗಣೇಶ ಕೂರಿಸಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಎಲ್ರಿಗೂ ಇಡೀ ಕರ್ನಾಟಕದ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಗಣೇಶ ಹಬ್ಬನ ಆಚರಿಸೋ ಮಹತ್ವ ಏನಂತ ಹೇಳ್ತೀರಾ? ಇದು ಫ್ರೀಡಮ್ ಫೈಟ್ ಟೈಮಲ್ಲಿ ಬಾಲ್ ಗಂಗಾಧರ ತಿಲಕ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಿದ್ದನ್ನು ಫ್ರೀಡಮ್ ಫೈಟ್ಗೋಸ್ಕರ. ಎಲ್ಲರೂ ಯಂಗ್ಸ್ಟರ್ಸು ಒಂದು ಕಡೆ ಗ್ಯಾದರ್ ಆಗಬೇಕಾಗಿತ್ತು ಆ ಮೂಮೆಂಟ್ಸಲ್ಲಿ. ಆವಾಗ ಒಂದು ಫೆಸ್ಟಿವಲ್ ಥರ ಇದನ್ನು ಹಿಂದೂ ಫೆಸ್ಟಿವಲ್ ಥರ ಮಾಡಿ ಯಂಗ್ಸ್ಟರ್ಸ್ನೆಲ್ಲ ಒಂದು ಕಡೆ ಗ್ಯಾದರ್ ಮಾಡಿ ಆವಾಗಿಂದ ಇದು ಫೆಸ್ಟಿವಲ್ ಸ್ಟಾರ್ಟ್ ಆಯಿತು. ಗೌರಿ ವಿನಾಯಕೋಪೇತಂ ಪಂಚವಕ್ತ್ರಂ 13 years ಇಂದ ಇಲ್ಲಿ ಗಣೇಶ ಕೊಂಡಿಸ್ತಿದ್ದಾರೆ. ಎಲ್ಲ ಫ್ರೆಂಡ್ಸೇ ಮಾಡೋದು. ಇವರೆಲ್ಲೂ ಹೋಗಿ ದುಡ್ಡೆಲ್ಲ ಕಲೆಕ್ಟ್ ಮಾಡಲ್ಲ, ನಾವೇ ಮಾಡೋದು. ಸೊ ಇದು 13th year. ಎವ್ರಿ ಇಯರು ಮಿಸ್ ಮಾಡ್ದಂಗೆ ನಾವು ಬರ್ತೀವಿ, ಮನೇಲೂ ಕುಂಡಿಸ್ತೀವಿ, ಅದಾದ್ಮೇಲೆ ಇಲ್ಲೂ ಬಂದು ಸೆಲೆಬ್ರೇಟ್ ಮಾಡ್ತೀವಿ ನಾವು. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನಾವೆಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತೀವಿ. ಎಲ್ಲರೂ ಒಂದಿನ ಸೇರೋಕ್ಕೋಸ್ಕರ ಹಬ್ಬ ಮಾಡ್ತೀವಿ. ಮನೇಲಿ ಅಂದರೆ ನಮಗೆ ಗೌರಿ ಹಬ್ಬ ಸ್ಪೆಷಲು. ಸೊ ಮನೇಲಿ ಗೌರಿ ಗ್ರ್ಯಾಂಡಾಗಿ ಮಾಡ್ತೀವಿ. ಗಣೇಶ ಹಬ್ಬಕ್ಕೆ ನಾವು ಇಲ್ಲಿಗೆ ಬರೋದು. ಸೊ ಬೆಳಗ್ಗೆದು ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ನಾವು ಇಲ್ಲಿ ಬಂದರೆ, ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ಹೋಗಿ ಸಂಜೆ ಇಲ್ಲಿಗೆ ಬರ್ತೀವಿ. ವಿಸರ್ಜನೆ ಆಗೋವರೆಗೂ ಇಲ್ಲೇ ಇರ್ತೀವಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ತಮಟೆ ಎಲ್ಲ ಬಾರಿಸ್ತಾರೆ, ಡ್ಯಾನ್ಸ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ವಿಸರ್ಜನೆ ಮಾಡೋವರೆಗೂ ನಮ್ಗೆ ಇಲ್ಲೇ ಹಬ್ಬ. ವರ್ಷದಿಂದ ಇವ್ರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ. ಸೊ ಇವಾಗೂ ಹಂಗೆ ಇದ್ದಾರೆ, ಮತ್ತೆ ಇನ್ನು ಮುಂದೆನೂ ಆ ಗಣೇಶ ಇವ್ರಿಗೆ ಇದೇ ತರ ಗಣೇಶ ಹೇಳೋದಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಸೊ ನಾನು ಶ್ರೀದೇವಿ, ರಿಪೋರ್ಟರ್, ಕ್ಯಾಮ್ರಾಮನ್ ಮಂಜು.